ನಮ್ಮ ರಾಮನಗರದಲ್ಲಿ ಫಸ್ಟ್ ಡೇ ಮಾರ್ಕ್ ಮೂವಿ ಕ್ರೇಜು ಹೇಗಿತ್ತು ಗೊತ್ತಾ? ಇವತ್ತು ನಮ್ಮ ಕಾರ್ಡೆ ಕ್ಲಾಸಲ್ಲಿ ಕ್ರಿಸ್ಮಸ್ ಇದ್ದಿದ್ದರಿಂದ ನಮ್ಮ ಸೆನ್ಸೆ ಕೂಡ ಬಂದಿದ್ರು ನಮ್ಮ ಕಾರ್ಡೆ ಕ್ಲಾಸ್ ಹತ್ರ. ಕ್ರಿಸ್ಮಸ್ನ ಪ್ರಯುಕ್ತ ನಮ್ಮ ಕಾರ್ಡೆ ಕ್ಲಾಸ್ ಕಡೆಯಿಂದ ಹುಡುಗರಿಗೆ ಮತ್ತೆ ನಮ್ಮ ಕಾರ್ಡೆ ಕ್ಲಾಸ್ ಅಕ್ಕಪಕ್ಕ ಜನಕ್ಕೆ ಕೇಕು ಮತ್ತೆ ಮಿಕ್ಸರ್ನ ಹಂಚಿತು. ಕಾರ್ಡೆ ಹುಡುಗರು ಕೂಡ ನಿಮ್ಗಳಿಗೇನೋ ವಿಶ್ ಮಾಡಿದ್ದಾರೆ, ನೋಡ್ಕೊ ಬನ್ನಿ. ನಾನು ಕಾರ್ಡೆ ಕ್ಲಾಸ್ನ ಮುಗಿಸ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದೆ ನಮ್ಮ ಅಂಗರಳ್ಳಿಲಿರೋ ವಿದ್ಯಾಚೂಡೇಶ್ವರಿ ದೇವಸ್ಥಾನದ ಹತ್ರ. ಏನೋ ಗೊತ್ತಿಲ್ಲ ಕಣ್ರಿ, ಈ ದೇವಸ್ಥಾನಕ್ಕೆ ಹೋದರೆ ಮನ್ಸಿಗೇನೋ ಒಂದು ರೀತಿ ಸಮಾಧಾನ. ಈ ದೇವಸ್ಥಾನ ಬಗ್ಗೆ ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಆಗಲೇ ಒಂದು ಹೋಗಿ ಚೆಕ್ ಮಾಡಿ. ದೇವಸ್ಥಾನದಿಂದ ನಾನು ಡೈರೆಕ್ಟಾಗಿ ಬಂದಿದ್ದೆ ಥಿಯೇಟ್ರ್ ಹತ್ರ, ಯಾಕಂದರೆ ನಿಮಗೂ ಗೊತ್ತಿರುತ್ತೆ ಇವತ್ತು ಮಾರ್ಕ್ ಮೂವಿ ರಿಲೀಸ್ ಅಂತ. ಫಿಲಮ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಸುದೀಪ್ ಅವ್ರದ್ದು ಎಂಟ್ರಿ ಮೂವಿ ಬಗ್ಗೆ ಲೈಟಾಗಿ ಹೇಳ್ಬೇಕಂದ್ರೆ ಇದು ಕೂಡ ಮ್ಯಾಕ್ಸ್ ಥರ ಒನ್ ನೈಟ್ ಮೂವಿ ಆಗಿರುತ್ತೆ. ಅಷ್ಟೇ ಕೂಡ ನಾನು ಕೂಡ ನಿಮಗೆ ಕ್ಲೂ ಕೊಡೋಕ್ಕಾಗೋದು. ಇನ್ನು ಮಿಕ್ಕಿನ ಎಲ್ಲರೂ ಹೋಗಿ ಫಿಲಮ್ ಥಿಯೇಟ್ರಲ್ಲೇ ನೋಡ್ಕೊಬನ್ನಿ. ಆಯಿತು. ಆಮೇಲೆ ಸಂಜೆ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಒಂದು ಬೋಟಿ ಪ್ಯಾಕೆಟ್ ತೊಗೊಂಡು ಪೂರ್ಣ ಅವ್ರ ತೋಟಗಳಿಗೆ ಹೋದೋ. ಹಾಗೆ ಬೋಟಿ ತಿಂತ ಒಂದು ಚಿಕ್ಕ ಪೀಸು ಬೋಟಿ ನೀರಿಗೆ ಬೆಳಗ್ಗೆ ಬಿದ್ದೋಯ್ತು. ಇದಾಗ ಏನೋ ಒಂಥರ ಅಳ್ಕೋತು ಅಂದ್ಬಿಟ್ಟು ನಾನೇ ಇನ್ನೊಂದು ಬೋಟಿನ ತಗೊಂಡು ಫುಲ್ ನುರ್ಕಿ ಹಾಕ್ತೆ. ಬರೀ ಒಂದೇ ಬೋಟೆ ಹಾಕಿತ್ಕಂಡ್ರಿ, ಯಾವ ರೇಂಜ್ ಎಣ್ಣೆ ಬಿಟ್ಕೋತು ಅಂತ ನೀವೇ ನೋಡ್ತಾ ಇರಲ್ಲ. ಅವತ್ತೇ ಅನ್ಕೊಬಿಟ್ಟಿಕಂಡ್ರೆ ಇನ್ಮೇಲೆ ಲೈಫಲ್ಲಿ ಬೋಟಿನ ತಿನ್ನಕ್ಕೆ ಹೋಗ್ಬಾರ್ದು ಅಂತ. ಕೂಡ ಈ ಥರ ಎಣ್ಣೆ ಐಟಮ್ಗಳನ್ನ ತಗೊಳಕ್ ಮುಂಚೆ ಒಂದು ಚೆಕ್ ಮಾಡಿ ತಗೊಳ್ಳಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್, ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ.